ಕುರುಕ್ಷೇತ್ರ ಧರ್ಮ ಮತ್ತು ಅಧರ್ಮದ ನಡುವಿನ ಅಂತಿಮ ಯುದ್ಧ ಆರಂಭವಾಗಲಿರುವ ಕ್ಷಣ. ಈ ಯುದ್ಧದ ಮಧ್ಯೆ ಒಬ್ಬ ಮಹಾವೀರನ ಮನಸ್ಸು ಮಾತ್ರ ಗೊಂದಲದಿಂದ ತುಂಬಿತ್ತು. ಕೃಷ್ಣ, ಅಲ್ಲಿ ನಿಂತಿರುವವರು ನನ್ನ ಗುರುಗಳು, ಬಂಧುಗಳು, ಸ್ನೇಹಿತರು. ಅವರ ವಿರುದ್ಧ ನಾನು ಹೇಗೆ ಯುದ್ಧ ಮಾಡಲಿ? ನನಗೆ ವಿಜಯವೂ ಬೇಡ, ರಾಜ್ಯವೂ ಬೇಡ. ಇವರನ್ನ ಕಳೆದುಕೊಂಡು ಬದುಕೋದಕ್ಕಿಂತ ಸೋಲುವುದು ಉತ್ತಮ. ಅರ್ಜುನ, ನಿನ್ನ ಹೃದಯದಲ್ಲಿ ಭಯವಲ್ಲ, ಅಜ್ಞಾನ ಮಾತನಾಡುತ್ತಿದೆ. ಸತ್ಯವನ್ನ ತಿಳಿಯುವ ಸಮಯ ಬಂದಿದೆ. ದೇಹ ನಾಶವಾಗುತ್ತದೆ, ಆದರೆ ಆತ್ಮ ಎಂದಿಗೂ ಸಾಯೋದಿಲ್ಲ. ಹುಟ್ಟು ಮತ್ತು ಸಾವು ಆತ್ಮದ ಪ್ರಯಾಣದ ಒಂದು ಭಾಗ ಮಾತ್ರ. ಮಾನವನು ಹಳೆಯ ಬಟ್ಟೆ ಬಿಟ್ಟು ಹೊಸ ಬಟ್ಟೆ ಧರಿಸುವಂತೆ ಆತ್ಮವು ಒಂದು ದೇಹ ಬಿಟ್ಟು ಮತ್ತೊಂದು ದೇಹವನ್ನ ಪಡೆಯುತ್ತದೆ. ನಿನ್ನ ಕರ್ತವ್ಯವನ್ನ ನೆರವೇರಿಸುವುದು ನಿನ್ನ ಧರ್ಮ. ಧರ್ಮಕ್ಕಾಗಿ ಹೋರಾಡುವುದು ಪಾಪವಲ್ಲ. ಕರ್ಮ ಮಾಡು ಅರ್ಜುನ, ಆದರೆ ಅದರ ಫಲದ ಮೇಲೆ ಆಸಕ್ತಿ ಇಡಬೇಡ. ಕೃಷ್ಣ, ನೀವು ನಿಜವಾಗಿ ಯಾರು? ನಿಮ್ಮ ದಿವ್ಯ ರೂಪವನ್ನು ನೋಡಲು ನಾನು ಬಯಸುತ್ತೇನೆ. ಮಾನವ ಕಣ್ಣುಗಳಿಂದ ನನ್ನನ್ನು ಸಂಪೂರ್ಣವಾಗಿ ನೋಡಲು ಸಾಧ್ಯವಿಲ್ಲ. ಆದರೂ ನಿನಗೆ ದಿವ್ಯ ದೃಷ್ಟಿಯನ್ನ ನೀಡುತ್ತೇನೆ. ಪ್ರಭು, ನೀವು ಈ ಸೃಷ್ಟಿಯ ಆದಿಯೂ ಅಂತ್ಯವೂ ಆಗಿದ್ದೀರಿ. ನನ್ನ ಅಹಂಕಾರ ಮತ್ತು ಸಂಶಯಗಳು ದೂರವಾದವು. ನಿಮಗೆ ನನ್ನ ಪ್ರಣಾಮಗಳು ಪ್ರಭು. ಈಗ ಎದ್ದು ನಿಲ್ಲು ಅರ್ಜುನ, ನಿನ್ನ ಧರ್ಮವನ್ನು ನೆರವೇರಿಸು. ಆ ದಿನ ಕೇವಲ ಯುದ್ಧ ಆರಂಭವಾಗಲಿಲ್ಲ. ಮಾನವ ಕುಲಕ್ಕೆ ಭಗವದ್ಗೀತೆ ಎಂಬ ಅಮರ ಜ್ಞಾನವು ಜನ್ಮ ತಾಳಿತು.